ಹೌದಪ್ಪ, ಇದೆಲ್ಲ ಇರೋದೆ ಟೈಮ್ ಸರಿ ಇಲ್ಲ, ಖಂಡಿತ ಇಲ್ಲ. ಸಂಬಳ ಕಮ್ಮಿ, ಖಂಡಿತ ಸಂಬಳ ಕಮ್ಮಿ. ನಮ್ಗೆ ಯಾರು ಅಪ್ಪ ಅಮ್ಮ ಗಾಡ್ ಫಾದರ್ ಯಾರು ಏನು ದುಡ್ಡು ಮಾಡಿಟ್ಟಿಲ್ಲ. ಹೌದು, ಮಾಡಿಟ್ಟಿಲ್ಲ. ಎಷ್ಟು ದಿನ ಅಂತ ನೀವು ಆ ಥರ ಗೋಳಾಡ್ತೀರಾ? ಅಂಬಾನಿ ಸ್ಟಾರ್ಟ್ ಎಲ್ಲೋ ಒಂದ್ ಕಡೆ ಮಾಡಿರ್ಬೇಕಲ್ಲ. ಅಂಬಾನಿ ಆಗ್ಬಿಟ್ರ, ಅದಾನಿ ಆಗ್ಬಿಟ್ರ. ಎಲ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದೋ ಝೀರೋ ಇರಲೇಬೇಕಲ್ಲ. ಉಳಿಕೆ ಅನ್ನೋದಿದೆಯಲ್ಲ, ಇಟ್ಸ್ ಎ ಮೈಂಡ್ ಸೆಟ್. ನೀವು ಯಾಕೆ 50,000ನೇ ತಿಂಗಳು ಉಳಿಸ್ಬೇಕು, 1,00,000ನೇ ಉಳಿಸ್ಬೇಕು ಅಂತ? ನಿಮ್ಮ ಆದಾಯನೇ ಅಷ್ಟಿಲ್ದಿದ್ದಾಗ ಯಾಕೆ ಆಗಿಲ್ಲದ್ರ ಬಗ್ಗೆ ಯಾಕೆ ಅಷ್ಟೊಂದು ನಿಮ್ಗೆ ಯೋಚನೆ? ಮಾರ್ವಾಡಿ ಕಮ್ಯುನಿಟಿ ಅವರು ನೋಡಿ, ಅಪ್ಪ 12 ಮೆಟ್ಲು ಹತ್ತಿರ್ತಾನೆ ಕಷ್ಟಪಟ್ಟು, ಮಕ್ಕಳು 13ನೇ ಮೆಟ್ಲಿಂದ ಹತ್ಕೊಂಡು ಹೋಗ್ತಾರೆ. ಕಂಟಿನ್ಯೂಟಿ ಇದು ಅವ್ರಿಗೆ ಸಿಕ್ಕುತ್ತೆ, ನಮ್ಮಲ್ಲಿ ಅದು ಸಿಕ್ಕೋದಿಲ್ಲ. ಯಾಕಪ್ಪ ಬೇರೆ ಯಾರೋ ಬಂದು ನಿಮಗೆ ಸಹಾಯ ಮಾಡ್ತಾರೆ? ಕೊನೆಗೂ ನಿಮ್ಗೆ ಯಾರನ್ನ ಒಬ್ಬ ವ್ಯಕ್ತಿ ಸಹಾಯ ಮಾಡ್ತಾನೆ, ಅದ್ರ ನೀವೇ. ಪ್ರತಿಯೊಂದು ಶುರುವಾಗೋದು ಇಲ್ಲಿ. ನೀವು ಮನೆ ಕಟ್ಟೋದು ಫಸ್ಟ್ ಇಲ್ಲಿ, ಆಮೇಲೆ ಭೌತಿಕವಾಗಿ. ನೀವು ಫಸ್ಟ್ ಕಾರ್ ತಗೊಳ್ಳೋದು ಇಲ್ಲಿ, ಆಮೇಲೆ ಅದು ಭೌತಿಕವಾಗಿ ಕಾರ್ ಬರುತ್ತೆ. ಹಾಗೆ ಉಳಿಕೆ ಅನ್ನೋದು ಫಸ್ಟ್ ಇಲ್ಲಿ. ನೀವು ದಿನನಿತ್ಯದ ಜೀವನನ 30% ಅಷ್ಟರಲ್ಲಿ ನೀವು ಜೀವನ ಮಾಡಿ. ಇನ್ನೊಂದು 30% ನಿಮ್ದು EMI ಇರಬೇಕು. 100 ರೂಪಾಯಿ ಸಂಬಳ ಬಂದರೆ 30 ರೂಪಾಯಿಲಿ ನಿಮ್ಮ ಮನೆ, ಸ್ಕೂಲು, ದೈನಂದಿನ ಜೀವನಕ್ಕೆ ಏನೇನು ಬೇಕೋ ಎಲ್ಲ ಆಗಬೇಕು. ಇನ್ನು 30 ರೂಪಾಯಿ ಮೀರಬಾರದು ಯಾವುದೇ ಕಾರಣಕ್ಕೂ. ಯಾರೋ ಕುಟುಂಬದಿಂದ ಬಂದಿದ್ದರೆ ಮಾತ್ರ ನಾವು ಕೋಟ್ಯಾಧಿಪತಿಯಾಗಕ್ಕೆ ಅಂತ. ಇವತ್ತು ಯಾವ ಹೊಸ ಮಲ್ಟಿ ಮಿಲಿಯನಿಯರ್ಸ್ ಯಾರಿದ್ದಾರೆ, 70% ಸೆಲ್ಫ್ ಮೇಡ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಪ್ರತಿ ತಿಂಗಳು ನಮಗೆ ಒಂದಷ್ಟು ಸಂಬಳ ಅಂತ ಬರುತ್ತೆ. ಸೊ ಕಡಿಮೆ ಸಂಬಳ ಇದ್ದವರು ನಮ್ಗೆ ಇನ್ನೂ ಕೂಡ ಸೇವಿಂಗ್ಸ್ ಮಾಡೋದಕ್ಕಾಗ್ತಾ ಇಲ್ಲಪ್ಪ, ಎಲ್ಲೂ ಕೂಡ ಇನ್ವೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಒಂದು ಸಮಸ್ಯೆ ಇರುತ್ತೆ. ಅದೇ ನಿಮಗೆ ಇನ್ಕಮ್ ಜಾಸ್ತಿ ಇತ್ತು ಅಂತಂದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಇದೆಯಪ್ಪ, ಸೊ ಏನು ಮಾಡೋದು ಅನ್ನೋಂಥದ್ದು ಬರುತ್ತೆ. ಸೊ ಮಿಡಲ್ ಕ್ಲಾಸ್ ಜನರು ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಅದಕ್ಕೆ ಇವತ್ತು ಒಂದು ಮಾಸ್ಟರ್ ಕ್ಲಾಸ್ನ ತಗೋತಾ ಇದ್ದೀವಿ. ನಮ್ಮ ಜೊತೆಗೆ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಸೊ ಪ್ರತಿ ಬಾರಿ ಬಂದಾಗ ನಾವು ಯಾವ ರೀತಿ ಒಂದು ಫಿನಾನ್ಷಿಯಲಿ ಯಾವ ರೀತಿ ಬ್ಯಾಕಪ್ನ ಇಟ್ಕೋಬೇಕಾಗತ್ತೆ, ವೆಲ್ತ್ನ ಹೇಗೆ ಜನರೇಟ್ ಮಾಡ್ಕೋಬೇಕಾಗತ್ತೆ, ಯಾವ ರೀತಿ ನಾವು ಶ್ರೀಮಂತರಾಗಬೇಕು ಅನ್ನುವಂಥ ಟಿಪ್ಸ್ನ ಕೊಡ್ತಾ ಇರ್ತಾರೆ. ಸೊ ಇವತ್ತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಸೊ ಪಕ್ಕಾ ಇದು ನಿಮಗೆ ಮಾಸ್ಟರ್ ಕ್ಲಾಸ್ ಆಗಿರುತ್ತೆ. 0 to ಯಾವ ರೀತಿ ನಾವು ಲೈಫಲ್ಲಿ ಶ್ರೀಮಂತರಾಗಬೇಕು ಅನ್ನೋದ್ರ ಬಗ್ಗೆ ಸರ್ ಹತ್ರನೇ ಕೇಳೋಣ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಚೈತ್ರ. ಸರ್, ಪ್ರತಿಯೊಬ್ಬರಿಗೂ ಇರೋ ಸಮಸ್ಯೆ ಅಂದ್ರೆ ಮಿಡಲ್ ಕ್ಲಾಸ್ ಜನರು ಅಂತ ಅನ್ಕೊಂಡ್ರು ಕೂಡ ಸೊ ಪ್ರತಿ ತಿಂಗಳು ಸಂಬಳ ಬರುತ್ತೆ, ಆದ್ರೆ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂಥ ಒಂದು ಟೈಮ್ ಬಂದಾಗ ದುಡ್ಡು ಕೈಯಲ್ಲಿ ಇರಲ್ಲ ಅಂತ ಹೇಳುತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ಇನ್ಕಮ್ ಜಾಸ್ತಿ ಇದೆ, ಬಟ್ ಎಕ್ಸ್ಪೆನ್ಸ್ ಕೂಡ ಅದೇ ರೀತಿ ಇದೆ. ಸೊ ಇದೊಂಥರ ನಮ್ಗೆ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಕರೆದು ಬಿಡ್ತಾರೆ. ಸೊ ಅದಕ್ಕೆ ಏನ್ ಹೇಳ್ತೀರಾ ಸರ್? ನಾವು ಯಾವ ರೀತಿ ಮಿಡಲ್ ಕ್ಲಾಸ್ ಜನರು ಹೆಂಗ್ ಶ್ರೀಮಂತರಾಗೋದು ಸರ್? ಸಾಧ್ಯನಾ? ಖಂಡಿತ ಸಾಧ್ಯ ಇದೆ. ಈಗ ನಾನು ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಂಬಾನಿ ಸ್ಟಾರ್ಟ್ ಎಲ್ಲೋ ಒಂದು ಕಡೆ ಮಾಡಿರ್ಬೇಕಲ್ಲ. ಅಂಬಾನಿ ಆಗ್ಬಿಟ್ರ, ಅದಾನಿ ಆಗ್ಬಿಟ್ರ. ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು. ಇವತ್ತು ನಾವು ಇಲ್ಲಿ ನೋಡಿದ ತಕ್ಷಣ ಅವನಿಗೇನು, ಅವನ ಮಕ್ಳಿಗೇನು ಅಂತ ನಾವು ಅಂತೀವಿ. ಬಟ್ ಎಲ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದೋ ಝೀರೋ ಇರಲೇಬೇಕಲ್ಲ. ಆರಂಭದ ರೇಖೆ ಇದೆಯಲ್ಲ, ಅದು ಎಲ್ರಿಗೂ ಭಗವಂತ ಸೇಮೇ ಇಡೋದು. ಯಾರು ಏನು ದೊಡ್ಡದು ಇವತ್ತಿನ ನರೇಂದ್ರ ಮೋದಿಯವರು ತಕ್ಷಣ ಆಗ್ಬಿಟ್ಟಿದ್ರ? ಅಮೆರಿಕ ಅವ್ರಿಗೆ ವೀಸಾ ನಿರಾಕರಣೆ ಮಾಡಿತ್ತು. ಇವತ್ತು ನೋಡಿ ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ಳುತ್ತೆ. ಅರ್ಥ ಅಷ್ಟೇ. ಬಿಗಿನಿಂಗ್ ಲೈನ್, ಸ್ಟಾರ್ಟಿಂಗ್ ಲೈನ್ ಅಂತ ಏನು ಹೇಳ್ತೀವಲ್ಲ ನಾವು, ಆರಂಭ ರೇಖೆ ಇದೆಯಲ್ಲ, ನಮ್ಮ ಟೈಮ್ ಲೈನ್ ಡಿಫ್ರೆಂಟ್, ಕಾಲಘಟ್ಟ ಬೇರೆ ಬೇರೆ. ಚೈತ್ರ ಅವರು ನನಗಿಂತ ಒಂದು 25-30 ವರ್ಷ ನಿಧಾನಕ್ಕೆ ಹಿಂದೆ ಹುಟ್ಟಿದ್ದಾರೆ. ಹಾಗಾಗಿ ನೀವು ಇಲ್ಲಿ ನಿಂತಿದ್ದೀರಿ, ನಾನು ಅಲ್ಲೆಲ್ಲೋ ನಿಂತಿದ್ದೆ. ನನ್ನ ಆರಂಭದ ಗೆರೆ, ನಿಮ್ಮ ಆರಂಭದ ಗೆರೆ ಆ ಲೆಕ್ಕಾಚಾರದಲ್ಲಿ ಒಂದೇ. ಟೈಮ್ ಲೈನ್ ಡಿಫ್ರೆಂಟ್ ಇದ್ರು. ನಾನು ಒಂದು ಕಾಲದಲ್ಲಿ ನನ್ನ 300 ರೂಪಾಯಿ ಇಲ್ಲ ಸ್ಟಾರ್ಟ್ ಮಾಡಿ 90 ರೂಪಾಯಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ ಆರಂಭದ ಗೆರೆ ನೀವು 9,000ಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ, ಯಾಕಂದ್ರೆ ಇನ್ಫ್ಲೇಷನ್ನು ಅದಾಗಿ. ಸೊ ಆರಂಭದ ಗೆರೆ ಲೆಕ್ಕಾಚಾರದಲ್ಲಿ ನಿಮ್ದು ನಂದು ಒಂದೇ, ಅಂಬಾನಿದು ನಂದು ಒಂದೇ, ಅಂಬಾನಿದು ನಿಮ್ದು ಒಂದೇ. ಆಮೇಲೆ ಅವರು ಅದನ್ನ ಬಿಲ್ಡ್ ಮಾಡ್ಕೋತಾ ಹೋಗ್ತಾರೆ. ಈ ನ್ಯೂರೋ ಸೈಂಟಿಸ್ಟ್ಗಳಿದ್ದಾರಲ್ಲ, ನ್ಯೂರೋ ಸೈಂಟಿಸ್ಟ್ಗಳು 20 ವರ್ಷಗಳ ಕಾಲ ಅನ್ಲಕ್ಕಿ ಅಂದರೆ ಅದೃಷ್ಟ ಇಲ್ಲದ ಜನ ಅಥವಾ ಯಶಸ್ವಿ ಆಗಿಲ್ಲದ ಜನಗಳ ಒಂದಷ್ಟು ಜನನ, 1000 ಜನನ್ನ ಸ್ಟಡಿ ಮಾಡುತ್ತೆ 20 ವರ್ಷಗಳ ಕಾಲ. ನ್ಯೂರೋ ಸೈಂಟಿಸ್ಟು ಹೇಗೆ ಒಬ್ಬ ಮನುಷ್ಯನ ಬ್ರೈನ್ ವರ್ಕ್ ಮಾಡುತ್ತೆ ಅಂತ. ಯಾರು ಅನ್ಲಕ್ಕಿ, ಯಾರು ಅನ್ಸಕ್ಸಸ್ಫುಲ್ ಅಂತೀವಿ, ಅವ್ರನ್ನ 20 ವರ್ಷಗಳ ಕಾಲ ಮಾಡಿದಾಗ ಅವ್ರಿಗೊಂದು ಶಾಕಿಂಗ್ ಒಂದು ಫಲಿತಾಂಶ ಸಿಕ್ಕುತ್ತೆ. ಅವರೆಲ್ಲರದ್ದು ಗುಣಗಳು ಸೇಮ್ ಇರ್ತವೆ, ಅವ್ರ ಹ್ಯಾಬಿಟ್ಸು ಸೇಮ್ ಇರುತ್ತವೆ. ಏನಪ್ಪ ಅಂತಂದರೆ, ಮನುಷ್ಯ ಒಬ್ಬ ಪ್ರಾಣಿ,
ಎಲ್ಲ ಪ್ರಾಣಿಗಳಂತೆ ನಾವು ಕೂಡ ಹ್ಮ್ ನಮ್ಮ ಒಂದು ಮನಸ್ಸೇನಿದೆ ಅದು ಅದು ಯಾವತ್ತೂ ಅಷ್ಟೇ ಸರ್ವೈವಲ್ ಮೋಡ್. ಹ್ಮ್ ನಿಮಗೆ ಅಪಾಯ ಬರದಂತೆ, ನಿಮಗೆ ಅವಮಾನ ಆಗದಂತೆ, ಹೆಚ್ಚು ರಿಸ್ಕ್ ತಗೊಳ್ಳದಂತೆ, ನಿಮಗೆ ಡಿಸಪಾಯಿಂಟ್ಮೆಂಟ್ಗಳು ಆಗದಂತೆ, ರಿಜೆಕ್ಷನ್ ಆಗದಂತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅದೇ ನೇಚರು. Okay. ನೀವಲ್ಲಿ ನೋಡ್ತೀರಿ, ಒಂದು ಸ್ವಲ್ಪ ಹಳ್ಳ ಇದ್ದರೆ ನಾನು ಬಿದ್ದುಬಿಟ್ರೆ, ನನ್ನ ಕೈಕಾಲು ನೋವು ಆಗ್ಬಿಟ್ರೆ, ಅಲ್ಲಿ ನೋಡ್ತೀರಿ ಯಾರೋ 5-6 ಜನ ನಿಂತಿರ್ತಾರೆ, ಸ್ವಲ್ಪ ನೋಡೋಕೆ ಗುಂಡಗಳ ಥರ ಇರ್ತಾರೆ. ನನಗೆ ಯಾಕಪ್ಪ ಅಂತ ನೀವು ಈ ಪಕ್ಕದ್ರಲ್ಲೂ ಹೋಗ್ತೀರಿ. ಯು ವಿಲ್ ನೆವರ್ ಕನ್ಫ್ರಂಟ್. ಯಾಕಂದರೆ ಮನುಷ್ಯನ ಮೆದುಳು ಇರೋದೇ ಹಾಗೆ. ಅದು ಸರ್ವೈವಲ್ ಇನ್ಸ್ಟಿಂಕ್ಟ್ಸ್, ನಿಮ್ಮನ್ನ ಸೇಫ್ಟಿ, ನಿಮ್ಮನ್ನ ಭದ್ರತೆ ಬಗ್ಗೆ ಹೆಚ್ಚು ಗಮನ ಕೊಡುತ್ತದು. ಅರ್ಥ ಆಯ್ತಾ? ಸೊ ಈಗ ಇದು ಅನ್ಲಕ್ಕಿ, ಅನ್ಸಕ್ಸಸ್ಫುಲ್. ಹೌದು. ಲಕ್ಕಿ, ಸಕ್ಸಸ್ಫುಲ್ಲು. ಏನು ಲಕ್ಕಿ ಸಕ್ಸಸ್ಫುಲ್ಲು? ಏನಿಲ್ಲ, ಅಲ್ಲಿ 1% ಇಲ್ಲ. ಯಾಕೆಂದರೆ ಅವರು ಇವ್ರಿಗಿಂತ ತೀರಾ ವಿಭಿನ್ನರೇನಲ್ಲ. ಅವ್ರು ಇನ್ನೊಂದು ಹೆಜ್ಜೆ ರಿಸ್ಕ್ ತಗೋತಾರೆ, ಇನ್ನೊಂದು ಎಕ್ಸ್ಟ್ರಾ ಹೆಜ್ಜೆ ಮುಂದಕ್ಕೆ ಹಾಕ್ತಾರೆ, ನೋಡೋಣ ಅಂತ ಅವರು ಅದನ್ನೇನೋ ಒಂದು ಹುಮ್ಮಸ್ಸಲ್ಲಿ ನಡೀತಾರೆ. ಇಷ್ಟೇ ವ್ಯತ್ಯಾಸ ಸಕ್ಸಸ್ಫುಲ್ಗೂ ಅನ್ಸಕ್ಸಸ್ಫುಲ್ಗೂ, ಲಕ್ಕಿಗೂ ಅನ್ಲಕ್ಕಿಗೂ. ಸೊ ಅರ್ಥ ಏನು ಹೇಳಕ್ಕೆ ಹೋದೆ ಅಂದರೆ, ನಾನು ಎಲ್ಲ ಕಡೆ ನಾನು ಹೇಳ್ದಂಗೆ ನೀವು ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ಯಾರು ಅವ್ರಿಗೇನು ಈಗ ಆಯಿತು, ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿಗೇನೋ ಅವ್ರ ತಂದೆ ಒಂದು ಕಟ್ಕೊಟ್ಬಿಟ್ಟಿದ್ರು, ಆಯಿತು. ಬಟ್ ಯಾರೋ ಒಬ್ಬರು ಶುರು ಮಾಡಲೇಬೇಕಲ್ಲ. ಕರೆಕ್ಟ್. ಅದನ್ನು ಯಾಕೆ ಯೋಚನೆ ಮಾಡಲ್ಲ? ನಾವು ಯಾಕೆ ನನ್ನ ಅಪ್ಪನ್ನ, ಅಯ್ಯೋ ನನ್ನ ಅಪ್ಪ ನನಗೆ ಆಸ್ತಿ ಮಾಡಲಿಲ್ಲ, ವ್ಯವಸ್ಥೆನ, ಸಮಾಜ ಸರಿ ಇಲ್ಲ, ಅಯ್ಯೋ ನನ್ನ ಟೈಮ್ ಸರಿ ಇಲ್ಲ, ಬರೀ ನಾವು ಆಲ್ವೇಸ್ ವಿ ಕೀಪ್ ಆನ್ ಯಾವುದ್ರ ಬಗ್ಗೆನೋ ನಾವು ಕಂಪ್ಲೇಂಟೇ ಹೇಳ್ತಿರ್ತೀವಿ. ಅದ್ರ ಬದಲು ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ಹೌದಪ್ಪ ಇದೆಲ್ಲ ಇರೋದೆ, ಹೌದು ಸರಿ, ಟೈಮ್ ಸರಿ ಇಲ್ಲ, ಖಂಡಿತ ಇಲ್ಲ, ಸಂಬಳ ಕಮ್ಮಿ, ಖಂಡಿತ ಸಂಬಳ ಕಮ್ಮಿ, ನಮ್ಗೆ ಯಾರು ಅಪ್ಪ ಅಮ್ಮ ಗಾಡ್ ಫಾದರ್ ಯಾರು ಏನೂ ದುಡ್ಡು ಮಾಡಿಟ್ಟಿಲ್ಲ, ಹೌದು ಮಾಡಿಟ್ಟಿಲ್ಲ. ಎಷ್ಟು ದಿನ ಅಂತ ನೀವು ಆ ಥರ ಗೋಳಾಡ್ತೀರಾ? ನೀವು ಗೋಳಾಡಿ ಏನು ಮಾಡ್ತೀರಾ? ಕೊನೆಗೆ ನಿಮ್ಮ ಮಗನೂ ತಿರ್ಗಿ ಅದೇ ಥರ ಗೋಳಾಡಂಗೆ ಮಾಡಿಟ್ಟು ಹೋಗ್ತೀರಾ. ಅವನು ಅದೇ ಹೇಳ್ತಾನೆ, ನಮ್ಮಪ್ಪ ಸರಿ ಇರಲಿಲ್ಲ, ಬೆಂಗಳೂರಲ್ಲಿ ಅವತ್ತು 1 ಕೋಟಿಗೆಲ್ಲ ಒಂದು ಸೈಟ್ ಸಿಕ್ಕೋದು ನಮ್ಮಪ್ಪ ತಗೊಂಡಿಲ್ಲ. ಈಗ ನೀವು ಬೈತೀರಾ, ಅವತ್ತೆಲ್ಲ ₹1,00,000 ಸಿಕ್ತಿತ್ತು, ನಮ್ಮಪ್ಪ ತಗೊಂಡಿಲ್ಲ ಅಂತ. ಅವತ್ತಿಗೆ ಆತನಿಗೆ 1,00,000 ಜಾಸ್ತಿ ದೊಡ್ಡ ಮತ್ತಾಗಿತ್ತು, ಇವತ್ತಿಗೆ ನಿಮಗೆ 1 ಕೋಟಿ ದೊಡ್ಡ ಮತ್ತಾಗಿದೆ. ನಾನು ಯಾವಾಗಲೂ ಹೇಳ್ತೀನಿ, ಕಾಲಘಟ್ಟ ಬದಲಾಯಿತು. ಸ್ಟಾರ್ಟಿಂಗ್ ಲೈನ್, ಸಮಸ್ಯೆಗಳು, ಚಾಲೆಂಜ್ಗಳು, ಸವಾಲುಗಳು ಅದು ಎಲ್ರಿಗೂ ಸೇಮೇ. ಅದನ್ನು ಯಾರು ಹೆಂಗೆ ಕನ್ಫ್ರಂಟ್ ಮಾಡ್ತಾರೆ, ಹೇಗೆ ನೀವು ಅದನ್ನು ಯುಟಿಲೈಸ್ ಮಾಡ್ಕೋತೀರಿ, ನಿಮ್ಮ ಮನಸ್ಥಿತಿ ಬಹಳ 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 ಮುಖ್ಯ. ಅಷ್ಟೇ, ಇನ್ನೇನು ಇಲ್ಲ. ನೋಡಿ, ಉಳಿಕೆ ಅನ್ನೋದಿದೆಯಲ್ಲ, ಇಟ್ಸ್ ಎ ಮೈಂಡ್ ಸೆಟ್. ನೀವು ಯಾಕೆ 50,000ನೇ ತಿಂಗಳು ಉಳಿಸ್ಬೇಕು, 1,00,000ನೇ ಉಳಿಸ್ಬೇಕು ಅಂತ? ನಿಮ್ಮ ಆದಾಯನೇ ಅಷ್ಟಿಲ್ದಿದ್ದಾಗ ಯಾಕೆ ಆಗಿಲ್ಲದ್ರ ಬಗ್ಗೆ ಯಾಕೆ ಅಷ್ಟೊಂದು ನಿಮಗೆ ಯೋಚನೆ? ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಸಾಮಾನ್ಯವಾಗಿ ನೋಡೋದು, ಮಗ ಯಾರಿಲ್ಲ 5,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ತಿಂಗಳಿಗೆಲ್ಲ ಕೂಡಾಕಿ ನಾವು ದೊಡ್ಡ ಸಾವುಕಾರ ಕೋಟ್ಯಾಧಿಪತಿ ಆಗಕ್ಕಾಗತ್ತಾ? ಈ ಥರ ಮನಸ್ಥಿತಿ ತುಂಬ ಜನ ಮಾತಾಡೋದು ಹಾಗೆ ಮಾತಾಡ್ತಾರೆ. ನಾನು ಹೇಳೋದು, ಪ್ರಯತ್ನ ಪಟ್ಟು ನೋಡಿ, ಯಾಕೆ ಸಾಧ್ಯ ಇಲ್ಲ? ದೇರ್ ಆರ್ ಸ್ಕೀಮ್ಸ್. ನಾನೇನು ನಿಮ್ಗೆ ಯಾವುದು ಮುಳುಗೋಗುವಂಥದ್ದು ಹೇಳೋದಿಲ್ಲ. ಆ ಥರದಲ್ಲಿ ಹೂಡಿಕೆ ಮಾಡ್ತಾ ಹೋದಾಗ ಅದನ್ನ ಹೇಳಿದ್ನಲ್ಲ, ತಿರುಗಿ ನೀವು 3 ದಿನದಲ್ಲಿ 4 ದಿನದಲ್ಲಿ ಬಂದು ಮ್ಯಾಜಿಕ್ಕು ನನ್ನ ಹತ್ರ ಬಂದ್ಬಿಟ್ರೋ ಅಥವಾ ಇನ್ನೊಬ್ರು ಯಾರ ಹತ್ರ ಹೋಗ್ಬಿಟ್ರೆ, ನೀವು ಹಿಂಗೆ ಚಿಟಿಕೆ ಹೊಡೆದಿದ ತಕ್ಷಣ ನಿಮಗೆ ಎಲ್ಲ ಮ್ಯಾಜಿಕ್ ಆಗಿಬಿಡ್ಬೇಕು, ಸಾಹುಕಾರರಾಗ್ಬಿಡ್ಬೇಕು, ಅದು ಸಾಧ್ಯನೇ ಇಲ್ಲ. ಇವತ್ತು ಬಹಳಷ್ಟು ಸಮಾಜದಲ್ಲಿ ಜನ ದುಡ್ಡು ಕಳ್ಕೊತಾರೆ. ಯಾಕಂದ್ರೆ ಹಾಗೆ 6 ತಿಂಗಳ ಡಬಲ್ ಮಾಡ್ತೀನಿ, ವರ್ಷದಲ್ಲಿ ಡಬಲ್ ಮಾಡ್ತೀನಿ, 2 ವರ್ಷದಲ್ಲಿ ಡಬಲ್ ಮಾಡ್ತೀನಿ. ಯಾರು ಈ ರೀತಿ ಬಣ್ಣದ ಮಾತು ಹೇಳ್ತಾರೆ, ಅಲ್ಲಿಗೆ ಹೋಗಿ ಜನ ದುಡ್ಡು ಹಾಕಿ ದುಡ್ಡು ಕಳ್ಕೊತಾರೆ. ನೋಡ್ರಪ್ಪ, 20 ವರ್ಷ 25 ವರ್ಷ ತಿಂಗಳು 2,000 ಸಾವಿರ 3,000 ಉಳಿಸ್ಕೊಂಡು ಹೋಗಿ, ಆಮೇಲೆ ನಿಮ್ಗೆ ಹೆಚ್ಚಿಗೆ ಆದಷ್ಟು ಇನ್ನೊಂದು 2,000 ಜಾಸ್ತಿ ಮಾಡಿ ನೋಡಿ. ಇವತ್ತೇನೋ ನೀವು 2,000 3,000 ಕಟ್ತೀರಾ, 25 ವರ್ಷದ ನಂತರ 3,000 ಏನು ಆರಾಮಾಗಿ ನೀವು 15,000ನೇ ಕಟ್ತಿರ್ಬೋದು. ಸಿ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಮನಿ, ಫ್ಯೂಚರ್ ವ್ಯಾಲ್ಯೂ ಆಫ್ ಪ್ರೆಸೆಂಟ್ ಮನಿ, ಅವನ್ನೆಲ್ಲ ಲೆಕ್ಕ ಹಾಕೊಂಡಾಗ ನೀವು ಅವತ್ತು ಕಟ್ಬೋದು. ನೀವು ನಿಮ್ಮ ಆದಾಯ ಹೆಚ್ಚಾದಂಗೆ ಇದನ್ನು ಉಳಿಕೆಯನ್ನು ಹೆಚ್ಚಿಗೆ ಮಾಡ್ಕೊಂಡು ಬನ್ನಿ, ಯಾಕಾಗಲ್ಲ? ಅದು ಯಾರಿಗೂ ಬೇಕಿಲ್ಲ. ನಾನು ಹೇಳ್ತೀನಿ, ಎಕ್ಸಾಕ್ಟ್ಲಿ, ಕಷ್ಟದ ದಾರಿ ಯಾರಿಗೂ ಬೇಕಿಲ್ಲ. ಆಯ್ತಾ? ನಾನು ಹೇಳ್ತೀನಿ, ನೀವು ಹಣವಂತರಾಗ್ಲಿಕ್ಕೆ ಅನ್ಯ ಮಾರ್ಗಗಳಿಲ್ಲ. ನೀವು ಅದನ್ನ ಹಂಗೆ ಮಾಡಕ್ ಸಾಧ್ಯ ಇಲ್ಲ. ಯಾವುದು ಶಾರ್ಟ್ ಕಟ್ ಇಲ್ಲ. ಅದನ್ನ ಎಷ್ಟು ಸರಿ ಹೇಳಿದ್ರು ಜನಕ್ಕೆ ಅರ್ಥ ಆಗಲ್ಲ. ಆ ಪಾತ್ ಇರೋದೇ ಹಾಗೆ, ನಿಧಾನ. 1 ದಿನದಲ್ಲಿ ಸೃಷ್ಟಿಯಾಗುವಂಥದ್ದಲ್ಲ. 1 ದಿನದಲ್ಲಿ ಹೆಂಗೆ ಸೃಷ್ಟಿಯಾಗಲ್ಲ. ಈ ಸಣ್ಣ ಅಂಶನ ನೀವು ತಲೆಯಲ್ಲಿ ಇಟ್ಕೊಂಡು ಮನಸ್ಥಿತಿ ಬದಲಾಯಿಸ್ಕೋಬೇಕು. ಇಲ್ಲಪ್ಪ, ಇಟ್ಸ್ ಅ ಲಾಂಗ್ ಟರ್ಮ್. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೋಬೇಕಾದ್ದು,
ನೀವು ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಒಂದು ಜನ್ರೇಷನ್ ಹ್ಯಾಸ್ ಟು ಸಫರ್. ನಾನು ಅದನ್ನು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಒಂದು 20-25 ವರ್ಷ ನಿಮ್ಮ ಸ್ಯಾಕ್ರಿಫೈಸು ನಿಮ್ಮ ಮುಂದಿನ ಜನಾಂಗನ ಮೇಲಕ್ಕೆ ತಗೊಂಡು ಹೋಗೇ ಹೋಗುತ್ತೆ. ನಾನು ಉದಾಹರಣೆ ಯಾವಾಗಲೂ ನಾನು ಅತಿ ಹೆಚ್ಚು ಇಷ್ಟಪಡೋ ಒಂದು ಸಮುದಾಯದ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ, ಮಾರ್ವಾಡಿ ಕಮ್ಯುನಿಟಿ. ಹೌದು ಹೌದು. ಅವರು ನೋಡಿ, ನಾನು ಹೇಳೋದು ಇಷ್ಟೇ ನೋಡಿ, ನೀವು ಒಂದು ಮೆಟ್ಲತ್ತಿರ್ತೀರ, 10 ಮೆಟ್ಲತ್ತಿರ್ತೀರ ಸಂಬಳದಲ್ಲಿ. ಚೈತ್ರ ಅವ್ರಿಗೆ ಇವತ್ತು 2 ಲಕ್ಷ ರೂಪಾಯಿ ಸಂಬಳ, ಆಯಿತಾ? ನಾಳೆ ನಿಮ್ಮ ಮಕ್ಳು ಯಾರೋ ಬರ್ತಾರೆ, ಓ ಇವರು ಚೈತ್ರ ಅವ್ರ ಮಕ್ಕಳು ಅಂತ ಅವ್ರಿಗೆ 2 ಲಕ್ಷ ಸಂಬಳ ಕೊಡ್ತಾರಾ? ಕೊಡೋದಿಲ್ಲ. ಏನು ಮಾಡ್ತಾರೆ, ತಿರುಗಿ ನಿಮ್ಮ ಮಗುನು ಅದೇ ಹಂತವಾಗಿ ಎತ್ಕೊಂಡು ಇಲ್ಲಿ ಬರಬೇಕು. ಈ ಮಾರ್ವಾಡಿ ಕಮ್ಯುನಿಟಿ ಹೆಂಗೆ ಒಂದು ಇದನ್ನ ಹಾಕಿಟ್ಟೋಗಿರುತ್ತೆ ಅಂತಂದರೆ, ಬೇಸ್ ಕ್ರಿಯೇಟ್ ಮಾಡಿಟ್ಟಿರುತ್ತೆ ಅಂದರೆ, ಅಪ್ಪ 12 ಮೆಟ್ಲು ಹತ್ತಿರ್ತಾನೆ ಕಷ್ಟಪಟ್ಟು, ಮಕ್ಕಳು 13ನೇ ಮೆಟ್ಲಿಂದ ಹತ್ಕೊಂಡು ಹೋಗ್ತಾರೆ. ಆ ಕಂಟಿನ್ಯೂಟಿ ಆ ಒಂದು ಇದೆಯಲ್ಲ, ಇದು ಅವ್ರಿಗೆ ಸಿಕ್ಕುತ್ತೆ, ನಮ್ಮಲ್ಲಿ ಅದು ಸಿಕ್ಕೋದಿಲ್ಲ. ನಾನು ಅದನ್ನೇ ಹೇಳೋದು, ನೀವು ಆ ರೀತಿ ಮಾಡಬೇಕಲ್ವಾ? ನೀವು ಮಾಡ್ತಾ ಹೋಗಿ, ಕೈಲಿ ಎಷ್ಟಾಯಿತು ಅಂತ. ನಾನು ಯಾವಾಗಲೂ ಸ್ಟಾರ್ಟ್ ಅರ್ಲಿ ಅಂತ ಹೇಳ್ತೀನಿ. ನಿಮ್ಗಂತೂ ಆಗಲಿಲ್ಲ, 21 22 ಶುರು ಮಾಡಿ 500 ರೂಪಾಯೋ 1000 ರೂಪಾಯೋ ಮ್ಯೂಚುವಲ್ ಫಂಡ್ಗಳು ಹಾಕಿದ್ದೆ, ನೀವು ಮಾಡಿಲ್ಲ. ನಿಮ್ಗೆ ಇವತ್ತು 35-40, ಇನ್ನು 20 ವರ್ಷ 60 ತನಕ ನೀವು ಕಟ್ಕೊಂಡು ಹೋಗಿ. ನಿಮ್ಮ ಮಗು ಇವಾಗ ಏನಿರುತ್ತೆ, 1 ವರ್ಷದ 2 ವರ್ಷದ ಮಗು, ಆ ಮಗು ಹೆಸರು ಕಟ್ಕೊಂಡು ಹೋಗಿ. ನೀವು ಮಾಡಿದ್ದು ತಪ್ಪು ಯಾಕೆ ಆಗಬೇಕು? ಆ ಮಗು 25 ಬರೋಷ್ಟೊತ್ತಿಗೆ ಅದಕ್ಕೆ 20 ವರ್ಷ, ನೀವು 5 ವರ್ಷದ ಮಗು ಇದ್ದಾಗ ಸ್ಟಾರ್ಟ್ ಮಾಡಿದ್ರು, 20 ವರ್ಷ ಆ ಮಗುಗೆ ಏನು ಅಂತ ರಿಯಲೈಸ್ ಆಗಕ್ಕೆ ಮುಂಚೆ ಅದಕ್ಕೆ ಒಂದು ಇದು ಸಿಕ್ಬಿಡ್ತು. ಕರೆಕ್ಟ್. ಹೌದು ಹೌದು. ಆ ಗುಡ್ ಸ್ಟಾರ್ಟ್ ಸಿಕ್ತು. ಆ ಮಗು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತಿರ್ಗಿ ಅದನ್ನು ನೀನು ಕಂಟಿನ್ಯೂ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿ, ಅವನಿಗೆ 35 ಬರೋಷ್ಟೊತ್ತಿಗೂ 39ಕ್ಕೂ ಯಾಕೆ ರಿಟೈರ್ಡ್ ಆಗಕ್ಕೆ ಸಾಧ್ಯ ಇಲ್ಲ? ವಿತ್ ಅ ವೆರಿ ಗುಡ್ ಕಾರ್ಪಸ್. ವೇಳೆ ಕೊಡಿ. ನಾನು ಯಾವಾಗಲೂ ಹೇಳ್ತೀನಿ, 25-30 ವರ್ಷ ಬೇಕು. ನೀವು ಚಿಟ್ಕೆ, ನಾನು ಮತ್ತೆ ಹೇಳ್ತೀನಿ, ನಿಮಗೆ ಒಂದು ತಪ್ಪು ತಿಳುವಳಿಕೆ ಇದೆ. ಏನಂತಂದರೆ, ಯಾರೋ ಕುಟುಂಬದಿಂದ ಬಂದಿದ್ದರೆ ಮಾತ್ರ ನಾವು ಕೋಟ್ಯಾಧಿಪತಿ ಆಗಕ್ಕೆ ಅಂತ. ಇವತ್ತು ಯಾವ ಹೊಸ ಮಲ್ಟಿ ಮಿಲಿಯನಿಯರ್ಸ್ ಯಾರಿದ್ದಾರೆ, 70% ಸೆಲ್ಫ್ ಮೇಡು. ಅವರು ಸ್ವಂತ ಪರಿಶ್ರಮದಿಂದ ಆದಂಥವ್ರು. ಅವ್ರಿಗೆ ಯಾರು ಇರಲಿಲ್ಲ, ದುಡ್ಡು ಯಾರು ಕೊಟ್ಟಿಲ್ಲ ಅವ್ರಿಗೆ. ಅದನ್ನೇ ಹೇಳೋದು. ಮತ್ತು ಇನ್ನೊಂದು, ಇದು ಒಂದು ಜೊತೆಗೆ ಸಂಬಳ ಕಡಿಮೆ. ಹೌದು, ನಿಮಗೆ ಸಂಬಳ ಯಾಕೆ ಜನ ಸುಮ್ಮನೆ ಹೆಚ್ಚಿಗೆ ಕೊಡ್ತಾರೆ? ಯಾರೋ ಅನ್ಯತಾ ಭಾವಿಸ್ಬೇಡಿ. ನಾನೊಂದು ಹೇಳ್ತೀನಿ, ನೀವು ಎಷ್ಟೇ ವರ್ಷ ಕೆಲಸ ಮಾಡಿ, ಒಬ್ಬರು ಮನೇಲಿ ನೀವು ಡ್ರೈವರ್ ಆಗಿ ವೃತ್ತಿ ಮಾಡ್ತಿದ್ದೀರ. ನನ್ನ ಡ್ರೈವರು ಅಂತ ಯಾರೋ ಶಾರುಖ್ ಖಾನೋ ಅಂಬಾನಿನೋ ಕೊಡ್ಬೋದು 2 ಲಕ್ಷನೋ 2.5 ಲಕ್ಷನೋ ತಿಂಗ್ಳಿಗೆ ಸಂಬಳ. ಅದರ್ವೈಸ್ ಕಾಮನ್ ಆಗಿ ನಿಮ್ಗೆ 20,000 22,000, ಅಮ್ಮ ಅಂದ್ರೆ 25,000. ನೀವು ಇನ್ನೊಂದು 5,000 ಜಾಸ್ತಿ ಕೊಡು ಅಂದರೆ ನಿಮ್ಗೆ ತೆಗೆದಾಗ ಬೇರೆಯವ್ನು ತಗೋತಾನೆ. ಸೊ ಅರ್ಥ ಹೇಳೋದಷ್ಟೇ, ಯಾವುದೋ ಒಂದು ಸ್ಕಿಲ್ ಕಲ್ತಿದ್ದೀರಾ, ಆ ಸ್ಕಿಲ್ಗೆ ನೀವು ಫಿಕ್ಸ್ ಆಗಿ ಕೂತಿದ್ದೀರಾ. ನಾನು ಇದು ಪಾಪ ಡ್ರೈವರ್ಗಳಿಗೆ ಅಂತ ಹೇಳ್ತಿಲ್ಲ, ನಾನು IT ಇಂಜಿನಿಯರ್ಸ್ಗೂ ಹೇಳ್ತೀನಿ, ನನಗೂ ಹೇಳ್ಕೊತೀನಿ, ನಿಮಗೂ ಹೇಳ್ತೀನಿ, ಎಲ್ರಿಗೂ ಅನ್ವಯ. ಅನ್ಯತಾ ಭಾವಿಸ್ಬೇಡಿ. ನಾನು ಯಾರೋ ಒಂದು ಉದಾಹರಣೆಗೆ ಅಂತ ನಾನು ಅವ್ರ ಹೆಸರು ಹೇಳೋದೇ ಹೊರತು ನನಗೂ ಅನ್ವಯ. ನಾನು ಅಪ್ಡೇಟ್ ಆಗಲಿಲ್ಲ ಅಂದರೆ ನೀವೇ ನನ್ನನ್ನು ಕರೆಯಲ್ಲ ಇಲ್ಲಿ. ಯಾಕೆ ಕರಿತೀರಾ ನೀವು ನನ್ನನ್ನು? ನನಗೇನು ಹಕ್ಕಿದೆ ನಾನು ಕೂತ್ಕೊಂಡು ಜನಕ್ಕೆ ನಾನು ಹೇಳೋಕ್ಕೆ? ಏನಿದೆ, ನನಗೇನು ಹಕ್ಕಿದೆ? ನಾನು ಯಾರು? ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ನಾನು ಗೆದ್ದಿದ್ರೆ ಮಾತ್ರ ನಾನು ಬಂದು ಕ್ಯಾಮ್ರಾ ಮುಂದೆ ಹೇಳ್ಬೋದು, ನಿಮ್ಮ ಮುಂದೆ ಹೇಳ್ಬೋದು. ಜನ ದಡ್ರಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಇವನ್ನ ಹೇಳೋದ್ರಲ್ಲಿ ಅರ್ಥ ಇದೆಯಾ ಇಲ್ವೋ ಅಂತ. ನಾನು ಹೇಳೋದಂಗೆ, ನಿಮ್ಮನ್ನು ನೀವು ಅಪ್ಲಿಫ್ಟ್ ಮಾಡ್ಕೋಬೇಕು. ಯಾವ ಭಗವಂತನು, ಯಾವ ದೇವರು, ಯಾರೂ ಬಂದು ನಿಮಗೆ ಸಹಾಯ ಮಾಡೋದಿಲ್ಲ. ನೀವು ಮನಸ್ಥಿತಿ ಬದಲಾಯಿಸ್ಕೊಳ್ಳಿ, ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ನಾನು ಅದೇ ಹೇಳ್ತೀನಿ, ಏನು ಡೆವಲಪ್ ಮಾಡ್ಕೋಬೇಕು? ಯಾವಾಗ ನೋಡಿದ್ರು ಏನೋ ಒಂದು ಹೇಳ್ತಾರೆ, ಮನಸ್ಥಿತಿ ಬದಲಾಯಿಸ್ಕೊ ಅಂತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಏನು ಅಂತಂದ್ರೆ ಅದಕ್ಕೆ ಉತ್ತರ ನೀವು ಕಂಡು ಹಿಡ್ಕೋಬೇಕಾಗ್ತದೆ. ಅದು ನಾನು ಹೇಳುವಂಥದ್ದಲ್ಲ. ನಾನು ಹೇಳ್ತೀನಿ ಗಣಿತ ಪಾಠ ಮಾಡ್ರಿ ಅಂತ. ಇವತ್ತು ಅತ್ಯಂತ ಹೆಚ್ಚಿನ ದುಡ್ಡು ಮಾಡ್ಬೋದು ನೀವು ಗಣಿತ ಪಾಠ ಮಾಡ್ರಿ ಅಂತ ಹೇಳ್ತೀನಿ. ನಿಮಗೆ ಬರುತ್ತಾ? ಹೌದು, ಆ ಸ್ಕಿಲ್ ನಮ್ಮ ಹತ್ರ ಇಲ್ಲ ಅಂದರೆ ಆಗಲ್ಲ. ಅದಕ್ಕೆ ಹೇಳಿದ್ದು, ನಿಮಗೇನು ಬೇಕು, ನಿಮ್ಮಲ್ಲಿ ಏನು ಆ ಕ್ಯಾರೆಕ್ಟರ್ ಇದೆ, ನಿಮ್ಮ ಗುಣಕ್ಕೆ ಯಾವುದು ಹೊಂದುತ್ತೆ ಅಂಥದ್ದನ್ನು ನೋಡ್ಕೊಂಡು ಡೆವಲಪ್ ಮಾಡ್ತಾ ಹೋಗಿ. ಇನ್ಸ್ಟೆಡ್ ಆಫ್ ಕ್ರೈಯಿಂಗ್ ಅದಿಲ್ಲ ಇದಿಲ್ಲ ಬದಿ ಹಣೆ ಬರ ನಕ್ಷತ್ರ ಜಾತಕ ವೇಳೆ ಇದರಲ್ಲೇ ಕಳೆದೋಗುತ್ತೆ ನಮ್ಮ ದಿನಗಳು. ಬಿಡ್ರಪ್ಪ, ಅದಾಯಿತು, ಇವಾಗ ಏನು ಮಾಡ್ತೀರಾ? ಇವಾಗ ನಾವು ಅಂಥ ಮನೇಲಿ ಹುಟ್ಟಿದ್ದೀವಿ, ಯಾವುದೋ ಪೊಲಿಟಿಷಿಯನ್ ಮನೇಲಿ ಹುಟ್ಟಿಲ್ಲ, ನಾವು ಇರೋದು ಇಲ್ಲಿ, ನಮಗೆ ಬರೋದು ಇಷ್ಟು. ಯಾವಾಗಲೂ ಹೇಳ್ತೀನಿ, ನಾವಿರೋ ಪರಿಸ್ಥಿತಿಯಲ್ಲಿ ನಮಗಿರೋ ಸಂಪನ್ಮೂಲಗಳನ್ನು ಹೇಗೆ ಸರಿಯಾಗಿ ಬಳಕೆ ಮಾಡ್ಕೋಬೋದು ಅದಷ್ಟೇ ನಿಮ್ಮ ಕೈಲಿರೋದು, ಬೇರೆ ಏನೂ ನಿಮ್ಮ ಕೈಲಿಲ್ಲ. ಏನಿದೆ, ನೀವೇನನ್ನು ಚೇಂಜ್ ಮಾಡೋಕ್ಕಾಗುತ್ತಾ? ಚೈತ್ರ ಅವರೇ, ಇವತ್ತು ನಿಮಗೆ ಗೊತ್ತಿಲ್ಲ ನೀವು ಆ ಮನೇಲಿ ಹುಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ ನಾನು ಈ ಮನೇಲಿ ಹುಟ್ಟಿದ್ದೀನಿ, ನಮ್ಮ ಅಪ್ಪ ಅಮ್ಮಂಗೆ ಹುಟ್ಟಿದ್ದೀನಿ ಅಲ್ವಾ? ನಾನೇನು ಬದಲಾವಣೆ ಮಾಡೋಕ್ಕೆ ಸಾಧ್ಯ? ಅದು ಬದಲಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿಲ್ಲಲ್ಲ ನಾನು ಎಲ್ಲಿ ಹುಟ್ಟಿದ್ದೀನಿ, ಯಾವ ಮನೇಲಿ ಹುಟ್ಟಿದ್ದೀನಿ, ನನ್ನ ಜಾತಿ ಯಾವುದು, ನನ್ನ ಧರ್ಮ ಯಾವುದು, ನನ್ನ ಕುಲ ಯಾವುದು, ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡು ಎಷ್ಟಿದೆ, ನನಗೇನು ಗೊತ್ತಿರುತ್ತಾ? ಗೊತ್ತಿಲ್ಲ. ನಮಗೆ ಗೊತ್ತಿರೋದೇನು, ನಮಗೆ ಬುದ್ಧಿ ಬಂದಾದ ನಂತರ ನಮ್ಮ ಕೈಲಿ ಏನಿದೆ,
ನಾವು ಕಲಿತಾ ಹೋಗ್ಬೇಕು. ನಾವು ನಮ್ಮನ್ನು ಹೆಂಗೆ ಮೇಲ್ಮಟ್ಟಕ್ಕೆ ತಂದ್ಕೋಬೇಕು. ನೋಡಿ, ಯಾಕಪ್ಪ ಬೇರೆ ಯಾರೋ ಬಂದು ನಿಮಗೆ ಸಹಾಯ ಮಾಡ್ತಾರೆ? ಅದೆಲ್ಲ ಸುಳ್ಳು ಚೈತ್ರ ಅವರೇ, ಅದೆಲ್ಲ ಸುಳ್ಳು. ಯಾರು ಎಷ್ಟೇ ಹೇಳಿ, ಕೊನೆಗೂ ನಿಮ್ಗೆ ಯಾರನ್ನ ಒಬ್ಬ ವ್ಯಕ್ತಿ ಸಹಾಯ ಮಾಡ್ತಾನೆ, ಅದು ನೀವೇ. ಹೌದು, ಅದನ್ನ ನೋಡ್ಕೊಳ್ಳಿ, ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಗೊಣಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಟ್ರೈ ಮಾಡಿ ನೋಡಿ. ಲಾಟ್ರಿ ಟಿಕೆಟ್ ತಗೊಂಡ್ರೆ ಹೊಡಿಬೋದಲ್ವಾ? ಅಟ್ಲೀಸ್ಟ್ ಪ್ರಯತ್ನ ಪಡ್ತಾ ಇದ್ರಿ ಅಲ್ವಾ ನೀವು? ಆ ಪ್ರಯತ್ನದ ದಾರಿಲೇ ಸುಖ ಇರೋದು. ಅಳ್ತಾ ಕೂತ್ಕೊಳ್ಳೋದ್ರಿಂದ, ಒಬ್ಬರನ್ನ ನಿಂದಿಸ್ತಾ ಕೂತ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಓಕೆ, ಬಟ್ ಈಗ ಸರ್ ನಾವು ಝೀರೋದಿಂದ ಶುರು ಮಾಡ್ತೀವಿ. ಈಗ ನನ್ನ ಹತ್ರ ಸೇವಿಂಗ್ಸ್ ಇಲ್ಲ, Practical ಏನೂ ಆಗಿ. ಇಲ್ಲ. ಸೊ ನಾನು ಯಾವ ಹ್ಯಾಬಿಟ್ ನ ಬೆಳೆಸ್ಕೋಬೇಕು? ನಾನು ಇಷ್ಟೊತ್ತು ಥಿಯರಿ ಆಯ್ತು, ಇವಾಗ ಪ್ರಾಕ್ಟಿಕಲ್ ಆಗಿ ಹೇಳಿ. ಪ್ರಾಕ್ಟಿಕಲ್ ಆಗಿ ಏನ್ ಡೆವಲಪ್ ನಾನು ಹೇಳ್ತೀನಿ ನೋಡಿ, ಸಣ್ಣ ಸಣ್ಣ ಅಂಶಗಳು. ಮತ್ತದೇ ಹೇಳ್ತೀನಿ, ಯಾವುದೂ ನಿಮಗೆ ನಾನು ದೊಡ್ಡದು ಹೇಳಲ್ಲ. 500 ರೂಪಾಯಿ ಉಳ್ಸೋಕ್ಕಾಗಲ್ವಾ ಅಪ್ಪ ಇವತ್ತು? ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ತಪ್ಪು ತಿಳ್ಕೊಬಿಡಿ. ಅದು ಸಿಗರೇಟ್ ಸೇರ್ತಾರೆ, ಗುಟ್ಕಾ ಹಾಕ್ತಾರೆ, ಸುಮ್ಮನೆ ಇಲ್ಲದು ಮಾಡ್ತಾರೆ. ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಲ್ಲ, ಸುಮ್ಮನೆ ಓಡಾಡ್ತಾರೆ. ಅಲ್ಲ, ನೀವು ನಿಮಗೆ ಅದು ನಿಮ್ಮ ಆತ್ಮಕ್ಕೆ ನೀವು ಕೇಳ್ಕೊಂಡು ನೋಡಿ, ಎಷ್ಟು ಅನವಶ್ಯಕವಾಗಿ ನಾನು ಹಣನ ಖರ್ಚು ಮಾಡ್ತಾ ಇದ್ದೀನಿ ತಿಂಗಳಿಗೆ. ಒಂದು ನಿಮಿಷ ಕೂತ್ಕೊಳ್ಳಿ. ನಾನು ಹೇಳೋದು ಮಿನಿಮಮ್ 500 ರೂಪಾಯಿ ಉಳಿಸಿ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? 15,000 ಬಂದವರು 500 ರೂಪಾಯಿ ಉಳಿಸೋದೇನು ದೊಡ್ಡದಲ್ಲ. ಯಾರೋ 1% ಜನಕ್ಕೆ ಜಿನೈನಾಗಿ ಕಷ್ಟ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಎಲ್ರನ್ನೂ ಒಂದೇ ತಕಡಿಲಿ ಹಾಕಿ ನಾನು ತಗೋಕ್ಕಾಗೋದಿಲ್ಲ. ಬಟ್ ಇವತ್ತಿನ ದಿನ ಬೆಂಗಳೂರಿನಂಥ ಮಹಾನಗರದಲ್ಲಿ 500 ರೂಪಾಯಿ ಉಳಿಸೋಕ್ಕಾಗಲ್ಲ ಅನ್ನೋದು ಸುಳ್ಳಿನ ಮಾತು. ನೀವು ನಿಜವಾಗ್ಲೂ ನೀವು ಮಾಡಲೇಬೇಕು ಅಂತ ಅನ್ಕೊಂಡ್ರೆ ಖಂಡಿತ ನೀವು ಉಳಿಸ್ಬೋದು. ನಾನು ಹೇಳೋದಲ್ಲ, ಯಾರೋ ಒಂದಷ್ಟು ಜನಕ್ಕೆ ನಿಜಕ್ಕೂ 500 ಅಲ್ಲ 50 ರೂಪಾಯಿ ಕೂಡ ಉಳಿಸೋಕ್ಕಾಗ್ತಿರಲ್ಲ, ಅವ್ರಿಗೆ ತುಂಬ ಕಷ್ಟ ಇರುತ್ತೆ. ಅಂಥವ್ರಿಗೆ ಏನೂ ಇಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. ಒಳ್ಳೆ ದಿನ ಬಂದ ನಂತರ ಆಗಿದ ತಕ್ಷಣ ಉಳಿಸೋಕೆ ಶುರು ಮಾಡಬೇಕಾಗುತ್ತೆ. ಸೊ ಈಗ ಉಳಿಸೋಕೆ 500 ಆಯ್ತಾ? 500 ಇಟ್ಸ್ ಎ ಹ್ಯಾಬಿಟ್. ನಾನು ಅದನ್ನೇ ಹೇಳಕ್ ಹೋದೆ. ಇಟ್ಸ್ ಎ ಹ್ಯಾಬಿಟ್, ಅದೊಂದು ಅಭ್ಯಾಸ. ಉಳಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸು, ಅದೊಂದು ಅಭ್ಯಾಸ. ಶುರು ಮಾಡಿ, 500 ಶುರು ಮಾಡಿ. ಅದರಲ್ಲಿ ಉಳಿಸಿ ಏನಾಗುತ್ತೆ? ಅದು ಬೇರೆ ಮಾತು. ನೀವು ಫಸ್ಟ್ ಉಳ್ಸೋಕ್ಕೆ ಶುರು ಮಾಡಿ. ಒಂದಷ್ಟು ಹಣ ಅಂತ ಕಂಡಾಗ ಅದು ನಿಮಗೆ ಮೋಟಿವೇಶನ್ ಬರುತ್ತೆ. 500 ಜಾಗದಲ್ಲಿ 1000 ಉಳಿಸಿ. ಏನು ಅಂತ ಕೇಳೋ ಬದಲು, ನಾನು ವೈ ಅಂದರೆ ನಾನು ಯಾವಾಗಲೂ ಅದನ್ನ ಹೇಳ್ತೀನಿ, ಅಲ್ಲಿಗೆ ಡೆಡ್ ಎಂಡ್. ನನ್ನ ಹತ್ರ ಉತ್ತರ ಇಲ್ಲ. ನೀವು ವೈ ನಾಟ್ ಅಂತ ಅಂದ್ಕೊಂಡ್ರೆ 10, 100, 1000 ದಾರಿ ಭಗವಂತ ತೋರಿಸ್ತಾನೆ. ನಡೀತಾ ಹೋದ್ರೆ ದಾರಿ ತಗೊಳ್ಳುತ್ತೆ. ಸ್ಟಾರ್ಟ್ ವಿತ್ 500. ನಾನು ಹೇಳೋದು ಮಿನಿಮಮ್ 500 ಶುರು ಮಾಡಿ. ಬಟ್ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಸರ್? ನಾನು ಹೇಳೋದು ಮ್ಯೂಚುವಲ್ ಫಂಡ್ ಯಾವಾಗಲೂ ಅಷ್ಟೇ. ನಿಮಗೆ ಗೊತ್ತಾ, ನಮಗೆ ನಾನು ಯಾವಾಗಲೂ ಮಾರ್ವಾಡಿ ಕಮ್ಯುನಿಟಿ ನಾನು ಯಾಕೆ ಇಷ್ಟು ಹೇಳ್ತೀನಿ ಅಂತಂದರೆ, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ 5 ಪೈಸಾ ಕೊಡೋದು. ಇದೊಂದು ಇದು ಬರುತ್ತಲ್ಲ, ಪೋಸ್ಟ್ ಕಾರ್ಡ್ ಸೈಜ್ದು ಒಂದು ಕಾರ್ಡ್ ಕೊಟ್ಟರು ಅವರು. 5 ಪೈಸಾ ಕಟ್ತಾ ಹೋದ್ರೆ 100 ಕಟ್ಟಿದ್ರೆ 5 ರೂಪಾಯಿ ಆಗಿರೋದು. 5 ಪೈಸಾ. ಅವ್ರು 5 ರೂಪಾಯಿ 50 ಪೈಸಾ ಕೊಡೋರು ನಮಗೆ. 10 ಪೈಸಾ ಕಟ್ಟಿದ್ರೆ 100 ಕಟ್ಟಿರೋ ಅಂಥದ್ದು, ಅದು 10 ರೂಪಾಯೋ ಏನೋ ಆಗಿರೋದು, ಅಥವಾ ಗೊತ್ತಿಲ್ಲ, ನೋಡ್ಕೊಳ್ಳಿ. ಅದು 1 ರೂಪಾಯಿದು 100 ದಿನ ಕಟ್ಟಬೇಕು. ಒಂದೊಂದು ದಿನ ಅಂದ್ರೆ ಪ್ರತಿದಿನ ಕಟ್ಟಬೇಕು ಅಂತಿಲ್ಲ. ನಿಮ್ಮ ಹತ್ರ ಯಾವಾಗ ಆಗುತ್ತೋ ಅವಾಗ 1 ರೂಪಾಯಿ ಕಟ್ತಾ ಹೋಗೋದು. ಸೊ 100 ದಿನ ಕಟ್ಟಿದ್ರೆ 100 ರೂಪಾಯಿ ಬರೋದು. ಅವ್ರು ಏನು ಮಾಡೋರು? 105 ರೂಪಾಯಿ ಕೊಡೋರು. ಅರ್ಥ ಆಯ್ತಾ? ಸೊ ಅದು ಕಾನ್ಸೆಪ್ಟು ಉಳಿತಾಯ ಅನ್ನೋದು. ನನಗೆ ಇನ್ನೂ ನೆನಪಿದೆ. ನಾನು ಆ ಥರದ್ದು 50 ಪೈಸಾನೋ ಏನೋ ಕಟ್ಟಿ, ನಾನು ಅವತ್ತಿನ ಟೈಮಲ್ಲಿ ಹೀರೋ ಪೆನ್ನು ತುಂಬಾ ಫೇಮಸ್. ನಿಮ್ಮ ಜನಾಂಗಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ನನ್ನ ಟೈಮ್ನವ್ರು ಎಲ್ರಿಗೂ ಗೊತ್ತಿರುತ್ತೆ. ನಾನು SLC ಎಕ್ಸಾಮ್ ಬರ್ದಿದ್ದು ಹೀರೋ ಪೆನ್ನಲ್ಲಿ. ಹೀರೋ ಪೆನ್ ಅಂತ ಒಂದು ಬರೋದು, 35 ರೂಪಾಯಿ ಏನೋ ಅದ್ರ ಬೆಲೆ. ನಾನು ಹೀರೋ ಪೆನ್ ತಗೊಂಡಿದ್ದೆ. ನಾನು ತಗೊಂಡ ಅದೊಂದು ಖುಷಿ. ಅದಕ್ಕೆ ನಾನು ವರ್ಷಗಟ್ಟಲೆ ಉಳಿಸಿದ್ದೀನಿ ಅದನ್ನ. 100 ರೂಪಾಯಿ ಅಂತಂದ್ರೆ 100 ದಿನ ನನಗೆ ದಿನ 101 ರೂಪಾಯಿ ಎಲ್ಲಿ ಸಿಕ್ಕದು ಅವಾಗ? ವರ್ಷಗಟ್ಟಲೆ ಉಳಿಸಿ. ಸೊ ಇಟ್ ಈಸ್ ಆಲ್ ಮೈಂಡ್ ಸೆಟ್. ನೀವು ಆಗಲ್ಲ ಅನ್ಕೊಂಡ್ರೆ ಆಗಲ್ಲ, ಆಗುತ್ತೆ ಅಂದ್ರೆ ಆಗುತ್ತೆ. ಎಷ್ಟಾಗುತ್ತೆ ಅದು ನಾನು ಡಿಸೈಡ್ ಮಾಡೋಕ್ಕಾಗಲ್ಲ. ಅದು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಕ್ವಶನ್ ಪೇಪರ್. ಹಾಗಾಗಿ 100 ರೂಪಾಯಿ ಆಯ್ತಾ 100 ರೂಪಾಯಿ, 500 ರೂಪಾಯಿ ಆಯ್ತಾ 500 ರೂಪಾಯಿ. ಸ್ಟಾರ್ಟ್ ಸೇವಿಂಗ್. ಅದು ಹ್ಯಾಬಿಟ್ಟು. ನೀವೊಂದು 21 ದಿನಗಳ ಕಾಲ ಸದಾ ಅದನ್ನೇ ಮಾಡ್ತಾ ಹೋದ್ರೆ ಅದು ನಿಮ್ಮ ಜೀವನ ಶೈಲಿ ಆಗೋಗುತ್ತೆ. ಸೊ ಸ್ಟಾರ್ಟ್ ಡೂಯಿಂಗ್ ಇಟ್ ಅಷ್ಟೇ. ನಾನು ಮತ್ತೆ ಅದೇ ಹೇಳ್ತೀನಿ, ಯಾರು ಒಟ್ಟಿಗೆ ಕೋಟಿ ಇರಲ್ಲ. ವ್ಯಾಪಾರ ಮಾಡೋಕ್ಕೂ ಅಷ್ಟೇ. ನಂತರ 1 ಕೋಟಿ ಇದ್ಬಿಟ್ಟಿದ್ರೆ, 1 ಕೋಟಿ ಇದ್ದಿದ್ರೆ ಏನು ಮಾಡ್ತಿರ್ಲಿಲ್ಲಪ್ಪ, ಆ ದುಡ್ಡನ್ನ ನೀವು ಕಳೆದಿರ್ತಿದ್ರಿ. ನಾನು ಬರ್ಕೊಡ್ತೀನಿ. ಯಾರು ಇವತ್ತೆಲ್ಲ ಕೋಟ್ಯಾಧಿಪತಿ ಆಗಿದ್ದಾರೆ, ಎಲ್ಲ 100 ರೂಪಾಯಿ 200 ರೂಪಾಯಿ 50,000 ರೂಪಾಯಿ 1 ಲಕ್ಷ ರೂಪಾಯಿ ಬಂಡವಾಳ ಇಟ್ಕೊಂಡೇ ಅಷ್ಟು ದೊಡ್ಡ ಸಂಸ್ಥೆಗಳನ್ನ ಕಟ್ಟಿರೋದು. ಕೋಟಿ ಇರೋರೆಲ್ಲರೂ ಕಳ್ಕೊಂಡು ಬಿಸ್ನೆಸ್ ಸರಿ ಇಲ್ಲ, ಇದು ದೇಶ ಸರಿ ಇಲ್ಲ, ನಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂತ ಬೈಯೋರೆ. ಇತ್ತೀಚೆಗಷ್ಟೇ ಕಳೆದ ವಾರ ನಮ್ಮ ಮನೆಗೆ ಒಬ್ರು ಬಂದಿದ್ರು, ಪ್ರಭು ಪಾಟೀಲ್ ಅಂತ. ಅವ್ರೀಗ ನಮ್ಮ ಕಲಬುರಗಿಲಿ 2 ಮಳಿಗೆ ತೆಗೆದಿದ್ದಾರೆ. ಅವರು 90,000ದಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು 20 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾರೆ ಪ್ರತಿ ವರ್ಷ.
ಸ್ವಾಭಿಮಾನ್ ಸ್ವದೇಶಿ ಅಂತ ಹೇಳಿ ಒಂದು ತೆಗ್ದಿದ್ದಾರೆ, ಮಳಿಗೆ ತೆಗ್ದಿದ್ದಾರೆ. 12,000ಕ್ಕೂ ಹೆಚ್ಚು ಪದಾರ್ಥಗಳು ಅವ್ರ ಸೂಪರ್ ಮಾರ್ಕೆಟಲ್ಲಿ ಸಿಗ್ತವೆ ಇವತ್ತು. 27 ವರ್ಷದ ಹುಡುಗ. ಮನೆ ನಾನೇ ಅವ್ರ ಬಗ್ಗೆ ಮಾತಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ. ಈಗ ನೀವು ಹೇಳಿ, ಆ ಹುಡುಗನಿಗೆ ಕುಲ್ಬರ್ಗಿರೋ ಹುಡುಗ, ಯಾರೂ ದುಡ್ಡು ಕೊಟ್ಟಿಲ್ಲ, ಅಪ್ಪ ಅಮ್ಮ ಕೊಟ್ಟಿಲ್ಲ, ಅಪ್ಪ ಅಮ್ಮಂಗೆ ಮಗ ಬಿಸ್ನೆಸ್ ಮನ್ ಆಗಲಿ ಅಂತ ಐಡಿಯಾ ಇಲ್ಲ, ಏನಿಲ್ಲ, ರಸ್ತೆ ಬದಿಲಿ ಮಾರ್ಕೊಂಡು ಶುರು ಮಾಡಿದಂಥ ಹುಡುಗ. ಹೇಗಾಯಿತು ಮನಸ್ಥಿತಿ? ನಾನು ಹೇಳ್ತೀನಿ, ನೀವು ಅದು ಏನನ್ನು ಮತ್ತದೇ ಹೇಳ್ತೀನಿ, ನೀವು ಅದನ್ನು ನಂಬಲಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಅದನ್ನು ಪೂರ್ಣವಾಗಿ ನೀವು ಅದರದ್ದು ಅರ್ಥ ತಿಳ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ನಾನು ಎಷ್ಟು ಹೇಳಿದ್ರು ಅಷ್ಟೇ, ಎವ್ರಿಥಿಂಗ್, ಪ್ರತಿಯೊಂದು ಶುರುವಾಗೋದು ಇಲ್ಲಿ. ಯಾವುದೇ ಅಂಶ ಇರ್ಬೋದು ಚೈತ್ರ ಅವರೇ, ಜೀವನದಲ್ಲಿ 2 ಸರಿ ಘಟಿಸುತ್ತೆ. ಪ್ರಥಮವಾಗಿ ಘಟಿಸೋದು ಇಲ್ಲಿ, ಎರಡನೇದು ಭೌತಿಕವಾಗಿ. ನೀವು ಮನೆ ಕಟ್ಟೋದು ಫಸ್ಟ್ ಇಲ್ಲಿ, ಆಮೇಲೆ ಭೌತಿಕವಾಗಿ. ನೀವು ಫಸ್ಟ್ ಕಾರ್ ತಗೊಳ್ಳೋದು ಇಲ್ಲಿ, ಆಮೇಲೆ ಅದು ಭೌತಿಕವಾಗಿ ಕಾರ್ ಬರುತ್ತೆ. ಹಾಗೆ ಉಳಿಕೆ ಅನ್ನೋದು ಫಸ್ಟ್ ಇಲ್ಲಿ. ನೀವು ಇಲ್ಲಿ ಕಾನ್ಸೆಪ್ಟ್ನ ಅದನ್ನು ಮೆಟೀರಿಯಲೈಸ್ ಮಾಡ್ಕೊಳ್ಳಿ. ಇಲ್ಲ, ನಾನು ಉಳಿಸ್ಬೇಕು, ಏನಾನಾಗಲಿ, ಯಾಕೆ ಉಳಿಸ್ಬೇಕು, ಅದಕ್ಕೊಂದು ಹೆಸರಿಡಿ. 500 ರೂಪಾಯಿ ನಾನೇನಾಗಕ್ಕಾಗುತ್ತೆ? ನೆಗೆಟಿವ್. ನೀವು ಆ ಇನ್ಸ್ಟ್ರಕ್ಷನ್ ಕೊಟ್ಟರೆ ನೀವೇನು ಮಾಡೋಕ್ಕಾಗಲ್ಲ. ನೀವು ನಡೆಯೋಕ್ಕೆ ಶುರು ಮಾಡಿಯಪ್ಪ. 500 ಇದ್ದಿದ್ದು 1000 ಆಗುತ್ತೆ, 1000 ಇದ್ದಿದ್ದು 5,000 ಆಗುತ್ತೆ. ಹೇಗೆ ಅಂತ ಕೇಳಿದ್ರೆ ನಾನು ಇವತ್ತೇ ಉತ್ತರ ಹೇಳಲಾರೆ. ನನ್ನ ಬದುಕು ಹಾಗೆ, ನನಗೆ ಗೊತ್ತಿಲ್ಲ ನಾನು ಹಿಂಗಾಗಬೇಕು ಹಂಗಾಗಬೇಕು ಅಂತ ಏನು ಅಂದ್ಕೊಂಡಿದ್ದಲ್ಲ. ನಡೀತಾ ಹೋಗಿ. ನೀವು ನಡೆಯೋ ದಾರಿಲೇನೆ ಸುಮ್ಮನೆ ಪ್ರಶ್ನೆ ಕೇಳ್ಕೊತೀರ, ಇಷ್ಟಿದ್ದವ್ರು ಸಾವುಕಾರ ಆಗ್ಬಿಡ್ತಾರಾ, ಅಷ್ಟಿದ್ದವ್ರು ಆಗ್ಬಿಡ್ತಾರಾ. ನೀವು ಯಾಕೆ ನೆಗೆಟಿವ್? ಸಿ, ಇಟ್ಸ್ ಆಲ್ ಪ್ರಾಬಬಿಲಿಟಿ ಗೇಮ್. ಕರೆಕ್ಟ್. ಹೌದು ಹೌದು. 50% ಆಗ್ತೀರಾ, 50% ಆಗಲ್ಲ. 50% ಆಗಲ್ಲ ಅನ್ನೋದಕ್ಕೆ ನೀವು ಯಾಕೆ ಆಹಾರ ಜಾಸ್ತಿ ಕೊಡ್ತೀರಾ? ಕೊಟ್ಬಿಟ್ಟು ಕೂತ್ಕೊಂಡೇ ಬಿಡ್ತೀರಾ? ಆಗೋದೇ ಇಲ್ಲ. 50% ಚಾನ್ಸಸ್ ನೀವು ಕೋಟ್ಯಾಧಿಪತಿ ಆಗೋ ಚಾನ್ಸಸ್, ಅದನ್ನ ಯಾಕೆ ನೀವು ನಂಬೋದಿಲ್ಲ? ನಾನು ಅದನ್ನೇ ಹೇಳಿದೆ, ನ್ಯೂರೋ ಸೈಂಟಿಸ್ಟು 20 ವರ್ಷಗಳ ಕಾಲ ಲಕ್ಕಿ ಅನ್ಲಕ್ಕಿಗಳನ್ನ ಸ್ಟಡಿ ಮಾಡಿ ಹೇಳಿದ್ದು ಇಷ್ಟೇ. ಅನ್ಲಕ್ಕಿ ಅಂದ್ರೆ ಇನ್ಯಾವನು ಅಲ್ಲ, ಅವನು ರಿಜೆಕ್ಷನ್ಗೆ, ಡಿಸಪಾಯಿಂಟ್ಮೆಂಟ್ಗೆ ಮತ್ತೆ ರಿಸ್ಕ್ಗೆ ಎದುರ್ಕೋತಾನೆ. ಲಕ್ಕಿ ಅಂದ್ರೆ ಏನೂ ಅಲ್ಲ, ಹೌದಪ್ಪ ಹೌದು, ನಡೆಯೋ ಕಾಲು ಎಡಗುತ್ತೆ, ಬೀಳುತ್ತೆ. ನಕ್ದವ್ರು ಯಾರು ನನಗೆ 50 ರೂಪಾಯಿ ತಂದು ಕೊಡಲ್ವಲ್ಲ. ಸೊ ಸ್ಟಾರ್ಟ್ ವಾಕಿಂಗ್, ಸ್ಟಾರ್ಟ್ ಸೇವಿಂಗ್. ಎಷ್ಟು ಸಾಧ್ಯನೋ ಅಷ್ಟು. ಹೇಗೆ 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 ಏನಕ್ಕೆ ಅಂತಂದ್ರೆ ಅದಕ್ಕೆ ಉತ್ತರಗಳು ಇಲ್ಲ. ನಾನಲ್ಲ, ಇನ್ಯಾರೇ ಹೇಳಿದ್ರು ಅದು ಸುಳ್ಳು. ಸುಳ್ಳು ನಾನು ಹೇಳ್ತೀನಿ, ಅದು ಸುಳ್ಳೆ. ಅದು ನೀವು ಸ್ಟಾರ್ಟ್ ಮಾಡಿದ್ರೆ ತಾನೇ ಗೊತ್ತಾಗೋದು, ಇಲ್ದಿರ ಆಗೋದೇ ಇಲ್ಲ. ಆರಂಭನೆ ಮಾಡದೆ ಆಗುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ನಾವೇನು ಹೇಳೋಣ? ಯಾರು ಏನು ಹೇಳೋಕ್ಕಾಗಲ್ಲ. ಅವ್ರು ಯಾರೇ ಏನೇ ಹೇಳಿದ್ರು ಅದು ಸುಳ್ಳೆ. ನಾನು ಹೇಳ್ತೀನಿ, ಶುರು ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಶುರು ಮಾಡಿ. ನಾನು ಸುಮ್ಮನೆ 500 ಒಂದೇ. ನೀವು ಕೂತ್ಕೊಂಡು ನಿಮ್ಮನ್ನ ಕೇಳ್ಕೊಳ್ಳಿ, ಎಷ್ಟು ಅನಾವಶ್ಯಕವಾದ ಖರ್ಚುಗಳನ್ನ ಮಾಡ್ತಾ ಇದ್ದೀನಿ. ಅದನ್ನ ಮಾಡ್ತಾ ಹೋದ್ರೆ ಅಲ್ಲೇ ನಿಮಗೆ ಉತ್ತರ ಸಿಕ್ಕುತ್ತೆ. ನಿಮಗೆ ನೀವೇ ದಾರಿದೀಪ. ಬಟ್ ಈಗ ಸರ್, ನೀವು ಸೇವಿಂಗ್ಸ್ ಅಂತ ಹೇಳಿದ್ರಿ. ಇನ್ನೊಂದು ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ, ತುಂಬಾ ಜನರಿಗೆ ತಮ್ಮ ಸ್ಯಾಲ್ರಿನ ಹೆಂಗ್ ಡಿವೈಡ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಒಂದು ಎಕ್ಸಾಂಪಲ್, ಆವ್ರೇಜ್ ತಗೊಳ್ಳೋದಾದ್ರೆ, ಈಗಿನ ಸ್ಯಾಲ್ರಿ ಅಂತ ಬಂದ್ರೆ ಒಂದು 25,000 ಆವ್ರೇಜ್ ಅಂತ ತಗೊಂಡ್ರು ಕೂಡ ಅದರಲ್ಲಿ ನಿಮ್ಗೆ ಅನಾವಶ್ಯಕ ಖರ್ಚು ನೀವು ಹೇಳಿದ್ರಿ ಅದು ಬರುತ್ತೆ, ನೀಡ್ಸು ಅಂತ ಬರುತ್ತೆ, ಸೇವಿಂಗ್ಸ್ ಅಂತ ಬರುತ್ತೆ. ಹೆಂಗ್ ಸರ್ ಡಿವೈಡ್ ಮಾಡಬೇಕು ಒಂದು 25,000 ಸಂಬಳ ಇರೋರು? ಚಿತ್ರ ಅವರೇ, 25,000 ರೂಪಾಯಿ ಸಂಬಳ ಅಂದರೆ ಪ್ರಥಮ 25ರಿಂದ 30% ಭಾರತೀಯರಲ್ಲಿ ನೀವು ಬಂದ್ಬಿಟ್ರಿ. ನಿಮಗೆ ಗೊತ್ತಿರಲಿ. ಅರ್ಥ ಆಯ್ತಾ? 3 ಲಕ್ಷ, 3.5ರಿಂದ 4 ಲಕ್ಷ ರೂಪಾಯಿ, ಇಲ್ಲ 9 ಲಕ್ಷ ರೂಪಾಯಿ ನಿಮಗೆ ಮಾಸಿಕ ಆದಾಯ ಇತ್ತು ಅಂದರೆ ನೀವು 1% ಆಫ್ ದ ಪಾಪ್ಯುಲೇಷನ್ ಇಂಡಿಯಾದಲ್ಲಿ. 3 ಲಕ್ಷದ ತನಕ ಇದ್ರೆ 2% ಆಫ್ ದ ಪಾಪ್ಯುಲೇಷನ್ ಅಲ್ಲಿ ಬರ್ತೀರಾ. ಅರ್ಥ ಆಯ್ತಾ? 20-30%ದಲ್ಲಿ 25,000 ತಿಂಗಳಿಗೆ ಸಂಬಳ ಬಂದರೆ 30% ಭಾರತೀಯರು ಬರ್ತೀರಿ. 15,000 ಬರೋರೆಲ್ಲ ಇನ್ನು ಉಳಿದ 40, 50, 60% ಅಲ್ಲಿ ಬರ್ತಾರೆ. ಅದಕ್ಕಿಂತ ಕಡಿಮೆ ಬರೋರು, ಅತಿ ಬಡವರು ಅಂತ ಇನ್ನೊಂದು ಲಾಸ್ಟ್ ಒಂದು 30-40% ಬರ್ತಾರೆ. ಸೊ 25,000 ಅಂದರೆ ಫಸ್ಟ್ 20 or 30% ಅಲ್ಲಿ ನೀವು ಇದ್ದೀರಿ. ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದಟ್. ದೇವರಿಗೆ ನಮಿಸ್ಬೇಕು. ಭಾರತ ಅಂತ ಅತಿ ದೊಡ್ಡ ದೇಶದಲ್ಲಿ 25,000 ಅನ್ನೋದು, ಜನ ಹೇಳ್ಬೋದು ಏನು ಹೇಳ್ತಾನೆ, ಏನು ದೊಡ್ಡದು ಅಂಥೇಳಿ. ನಾನು ಹೇಳ್ತೀನಿ, ನೀವು ಯೂಸ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಅವಶ್ಯಕತೆಗಳಿಗೆ, ನಿಮ್ಮೆಲ್ಲ ಅವಶ್ಯಕತೆಗಳಿಗೆ ಭಗವಂತ ದಾರಿ ತೋರಿಸ್ಬೋದು. ನಿಮ್ಮೆಲ್ಲ ಆಸೆಗಳಿಗೆ ಭಗವಂತ ದಾರಿ ತೋರ್ಸೋಕ್ಕಾಗಲ್ಲ. ಅವನಲ್ಲ, ಯಾರೂ ತೋರ್ಸೋಕ್ಕಾಗಲ್ಲ. ನಿಮ್ಮ ನೀಡ್ ನೀವು ಫುಲ್ಫಿಲ್ ಮಾಡ್ಕೋಬೇಕು. ನಿಮ್ಮ ವಾಂಟ್ಗಳನ್ನು ನಾನು ಯಾವಾಗಲೂ ಹೇಳ್ತೀನಿ, ಅದನ್ನೇನು ಯಾವಾಗಲೂ ಮಾಡಬೇಕು ಅಂತಲ್ಲ. ಒಂದಷ್ಟು ಫಂಡ್ ಕ್ರಿಯೇಟ್ ಆಗೋ ತನಕ ನೀವು ಅದನ್ನು ಮಾಡ್ಕೊಳ್ಳೇಬೇಕು. ನಾನು ಅದನ್ನೇ ಹೇಳಿದ್ಗೆ, ನೀವು ಕೇಳಿದ್ರಿ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಿಲ್ಲ. ನೀವು ದಿನನಿತ್ಯದ ಜೀವನನ 30% ಅಷ್ಟರಲ್ಲಿ ನೀವು ಜೀವನ ಮಾಡಬೇಕು. 30%. ಇನ್ನೊಂದು 30% ನಿಮ್ದು EMI ಇರಬೇಕು.
ಅಷ್ಟೇ, ಅದ್ರ ಮೀರಂಗಿಲ್ಲ. ನೀವು ಕಾರ್ ತಗೋತೀರಾ, ಮನೆ ತಗೋತೀರಾ, ಯೋಗ್ಯತೆ ಇತ್ತ ಮನೆ ತಗೊಳ್ಳಿ, 30% ಅಷ್ಟೇ. 100 ರೂಪಾಯಿ ಸಂಬಳ ಬಂದರೆ 30 ರೂಪಾಯಿಲಿ ನಿಮ್ಮ ಮನೆ, ಸ್ಕೂಲು, ದೈನಂದಿನ ಜೀವನಕ್ಕೆ ಏನೇನು ಬೇಕೋ ಎಲ್ಲ ಆಗಬೇಕು 30 ರೂಪಾಯಿಲಿ. ಇನ್ನು 30 ರೂಪಾಯಿ ಮೀರಬಾರದು ಯಾವುದೇ ಕಾರಣಕ್ಕೂ. ನೀವು ಕಾರ್ ತಗೋತೀರಾ, ಜೆಟ್ ತಗೋತೀರಾ, ಬಂಗ್ಲೆ ತಗೋತೀರಾ, ಸಣ್ಣ ಮನೆ ತಗೋತೀರಾ, ಬಾಡಿಗೆ ಮನೇಲಿ ಇರ್ತೀರಾ, ನಂಗೆ ಗೊತ್ತಿಲ್ಲ, ಬಾಡಿಗೆ ಆದರೂ ಅಷ್ಟೇ, EMI ಆದರೂ ಅಷ್ಟೇ, 30 ರೂಪಾಯಿ ಮೀರಬಾರ್ದು. ಅಲ್ಲಿಗೆ 60 ಆಯಿತು. 20 ರೂಪಾಯಿ ಅದರಲ್ಲಿ ನೀವು ಅದನ್ನು ಕಂಪಲ್ಸರಿ ಹೂಡಿಕೆ ಮಾಡಲೇಬೇಕು, ಉಳಿಸ್ಬಿಟ್ಟು ಹೂಡಿಕೆ ಮಾಡಬೇಕು. 80 ಆಯಿತು. ಇನ್ನು ಉಳಿದ 20ನ್ನ ನಾನು ಯಾವಾಗಲೂ ಹೇಳ್ತೀನಿ, ಒಂದಷ್ಟು ಅಂಶನ ನೀವು ಓಡಾಟಕ್ಕೆ ಅಂತ ತೆಗೆದಿಡಿ. ಓಡಾಟ ಕಲಿಸೋ ಪಾಠ ಇದೆಯಲ್ಲ, ಜನ ಅದನ್ನು ಮಾಡೋದೇ ಇಲ್ಲ. ನಮ್ಮಲ್ಲಿ ಓಡಾಟ ಅಂದರೆ ಮತ್ತೆ ತಪ್ಪು ತಿಳಿಬೇಡಿ, ಓಡಾಟ ಅಂತಂದರೆ ಇಲ್ಲಿಂದ ಒಂದು ಸ್ಪಾಟ್ ದೇವಸ್ಥಾನ, ಅಲ್ಲಿಂದ ಇನ್ನೊಂದು ಸ್ಪಾಟ್ ದೇವಸ್ಥಾನ. ನಮ್ಮಲ್ಲಿ ಟ್ರಿಪ್ ಅಂದರೆ ಏನು? ಇಟ್ಸ್ ಅ ಟೆಂಪಲ್ ರನ್. ಅಲ್ಲಿಗೋದೆ, ಕುಕ್ಕೆಗೆ ಹೋಗೋ ತಪ್ಪು ಅಂತಲ್ಲ, ಧರ್ಮಸ್ಥಳ, ನಾನು ತಪ್ಪು ಅಂತ ಹೇಳ್ತಿಲ್ಲ, ಯಾರು ನನ್ನ ಹಿಂದೂ ವಿರೋಧಿ ಅಂತ ಭಾವಿಸ್ಬೇಡಿ, ತಪ್ಪು ಅಂತ ಹೇಳಲ್ಲ. ದೇವಸ್ಥಾನ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ನಾವು, ಆಲ್ವೇಸ್ ಟೆಂಪಲ್ ರನ್ ಅಂತೀವಿ. ಹೊಸ ಅನುಭವಗಳು ಬೇಕು, ಹೊಸ ಇದು ಬೇಕು ಅಂದರೆ ಒಂದಷ್ಟು ಹೊಸ ಕಂಡಿಲ್ಲದ ಜಾಗಗಳಿಗೆ ಹೋಗಿ, ಒಂದು ಹೊಸ, ನಿಮಗೆ ಗೊತ್ತಿಲ್ಲ ವಾಟ್ ಈಸ್ ದೇರ್ ಇನ್ ಸ್ಟೋರ್, ಯಾರನ್ನು ನೀವು ಭೇಟಿ ಮಾಡ್ತೀರಿ, ಏನಾಗುತ್ತೆ ಅಂತ. ಇನ್ನು 10% ಅಪ್ಗ್ರೇಡ್ ಯುವರ್ ಸ್ಕಿಲ್. ಪುಸ್ತಕದ ಮೇಲೆ ಹಾಕಿ, ಒಳ್ಳೆ ಪಾಡ್ಕಾಸ್ಟ್ಗಳು ಎಷ್ಟೊಂದು ಫ್ರೀ ಸಿಕ್ಕಲ್ಲ, ಫ್ರೀ ಸಿಕ್ಕುತ್ತೆ, ನಿಮ್ಮಂಥವ್ರು ಬಿಟ್ಟಿದ್ದೀರಾ, ಫ್ರೀ ನೋಡಿ. ಇನ್ನೊಂದಷ್ಟೆಲ್ಲ ನೀವು ಸಬ್ಸ್ಕ್ರೈಬ್ ಆಗಬೇಕಾಗ್ತದೆ, ಸಬ್ಸ್ಕ್ರೈಬ್ ಆಗಿ ಅಂಥವನ್ನ ನೋಡಿ, ಒಳ್ಳೆ ಪುಸ್ತಕಗಳನ್ನ ಓದಿ. ಯಾವುದೋ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ, ಯಾರೋ ಪುಣ್ಯಾತ್ಮರು ಕಂಡಕ್ಟ್ ಮಾಡ್ತಿರ್ತಾರೆ, ಹೋಗಿ ಆ ಕ್ಲಾಸಸ್ ಅಟೆಂಡ್ ಮಾಡಿ. ನಿಮ್ಗೆ ಗೊತ್ತೇ ಇರಲ್ಲ, ಓ ಇದನ್ನ ಹಿಂಗೂ ನೋಡ್ಬೋದಾ, ಓ ಇದನ್ನ ಈ ರೀತಿ ಯೋಚನೆ ಮಾಡ್ಬೋದಾ. ಯಾವ ಕ್ಷಣದಲ್ಲಿ ಬದುಕು ಬದಲಾಗುತ್ತೆ ಗೊತ್ತಾಗಲ್ಲ. ಯಾರೋ ಹೇಳಿದ ಯಾವುದೋ ಒಂದು ಪದ ನಿಮ್ಮ ಜೀವನನ ಬದಲಾಯಿಸ್ಬಿಡುತ್ತೆ. ನೀವೇನು ಮಾಡಲ್ಲ, ಜೀವನ ಮಾತ್ರ ಬದಲಾಗಬೇಕು. ಹೇಗೆ ಸಾಧ್ಯ? ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ, ನೀವು ಮಾಡಿದ್ದೇ ಮಾಡ್ತಾ ಇದ್ರೆ ಸಿಕ್ಕಿದ್ದೇ ಸಿಕ್ಕಿದ ಫಲಿತಾಂಶ ಸಿಕ್ಕಿರುತ್ತೆ. ಇಫ್ ಯು ವಾಂಟ್ ಸಮ್ ಅದರ್ ಇದು ರಿಸಲ್ಟ್, ಯು ಶುಡ್ ಡೂ ಸಮಥಿಂಗ್ ಡಿಫ್ರೆಂಟ್. ನೀವೇನು ಮಾಡಲ್ಲ, ನಿಮ್ಮ ಕಡೆಯಿಂದ ಯಾವ ಪ್ರಯತ್ನನೂ ಇಲ್ಲ ಹೊಸದಾಗಿ. ರಿಸಲ್ಟ್ ಮಾತ್ರ ಹೊಸ ರಿಸಲ್ಟ್ ಬೇಕು, ಪಾಸಿಟಿವ್ ರಿಸಲ್ಟ್ ಬೇಕು, ಅದ್ಭುತವಾಗಿರಬೇಕು. ಅದು ಹೆಂಗೆ ಸಾಧ್ಯ ಚೈತ್ರ ಅವರೇ? ನೀವು ಬೇವನ್ನ ಬಿತ್ತಿ ಮಾವಿನ ಫಲನ ಬಯಸಿದ್ರೆ ಎಲ್ಲಿಂದ ಬರಕ್ಕೆ ಸಾಧ್ಯ? ಹಾಗಾಗಿ ಅಷ್ಟೇ ನಾನು ಹೇಳಿದ್ದು, ಏನಿಲ್ಲ. ಈಗ ಗೊತ್ತಾಯ್ತಲ್ಲ, 30 20 10 10. 30 ಲಿವಿಂಗ್, ದೈನಂದಿನ ಜೀವನಕ್ಕೆ. 30% ಆಲ್ EMI, ನಿಮ್ದು ಮನೆ ಬಾಡಿಗೆ ಇರ್ಬೋದು, ಕಂತಿರ್ಬೋದು, ಅಥವಾ ನೀವು ಏನೇ ಸ್ಕೂಟರ್ ಇರ್ಬೋದು, ಜೆಟ್ ಇರ್ಬೋದು, 30 ರೂಪಾಯಿಲೇ ಆಗಬೇಕು. 30 ಲಿವಿಂಗ್, 30 ಇದು, 20% ಸೇವಿಂಗ್, 80 ಆಯಿತು. 10% ಫಾರ್ ದ ಟ್ರಾನ್ಸ್ಪೋರ್ಟ್ ಅಥವಾ ಟ್ರಾವೆಲ್, ಎಲ್ಲಾರ ಹೋಗಿ ಅನುಭವಗಳನ್ನ ಪಡ್ಕೊಳ್ಳೋಕ್ಕೆ. ಔಟಿಂಗ್ ಹೋಗ್ತೀರಾ ಎಲ್ಲೋ, ಅದಕ್ಕೆ. ಇನ್ನು ದೇವಸ್ಥಾನಕ್ಕೂ ಹೋಗಿ, ತಪ್ಪಿಲ್ಲ, 10% ಅಲ್ಲಿ. ಇನ್ನು 10% ಟು ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. ಅಂತ ಬರ್ತಾ ಇದೆ, ಏನದು ಕೂತ್ಕೊಂಡು ನೋಡ್ತೀನಿ ನಾನು ಅಂತ ಕಲೀರಿ, ಏನಕ್ಕಾಗಲ್ಲ ಅದು. ಅದೇನು ಬ್ರಹ್ಮವಿದ್ಯೆ ಅಲ್ಲ, ಕಲ್ತ ಮೇಲೆ ಗೊತ್ತಲ್ಲ ಏನು ಅಂತದ್ದು. ಹಾಗೆ ಅದು 10% ಕಲಿಕೆಗೆ ಅಂತ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala, be the boss.